ಹೊಲ್ದಾಗ ಯಾರು ಬರೋಲ್ರಿ, ಕೊಟ್ಟಿಗ್ಯಾಗ ಯಾರು ಹೋಗಾಕ ತಯಾರಿಲ್ಲ, ಹಕ್ಕ್ಯಾಗ ದನಗಳು ಯಾಕೆ ಅಂತಾರೆ, ಹಾಲ ಮೊಸರು ಬೇಕಂತ ದನ ಬ್ಯಾಡಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬ್ಯಾಡಂತ. ಎಂಥ ಸಂಸ್ಕೃತಿ! ಏನು ತಿನ್ನವ್ರಪ್ಪ ಎಲ್ಲರೂ? ಏನು ಕಂಪ್ಯೂಟರ್ ತಿನ್ನವ್ರು ಅದೇರಿ? ತಿನ್ನಕ್ಕೆ ಬರುವುದಿಲ್ಲ. ಮತ್ತು ಪರಿಸ್ಥಿತಿ ಎತ್ತು ಕೆಟ್ಟಾಗೈತೆ. ಆಗಲೇ ನಮ್ಮ ಅಮ್ಮವ್ರು ಒಂದು ಮಾತು ಹೇಳಿದರು, ನೀವು ಒಕ್ಕಲಿಗರು ಎಲ್ಲರೂ ತಲೆಯಾಗ ಇಟ್ಕೋಬೇಕು ಆ ಮಾತನ್ನು. ನಾವೊಂದು ಪ್ರತಿಯೊಂದು ಊರಾಗ ಹೋಗ್ತೀನಿ, ಹೋದ ಕೂಡಲೇ ಲಗ್ನ ಆದ ಹುಡುಗರು ಎಷ್ಟದಾವೋ ನಿಮ್ಮ ಊರಾಗ ಅಂತ ಕೇಳ್ತೀನಿ. 30-35 ದಾಟಿದವು. ಮೊನ್ನೊಂದು ಊರಾಗ ಹೋದೆ, 35 ವರ್ಷ ದಾಟಿದು 300 ಹುಡುಗರಿದ್ದು ಹಳ್ಳ್ಯಾಗ. 35-40ಕ್ಕೆ ಬಂದಾರ, ಆದರೂ ಇನ್ನೂ ಲಗ್ನ ಆಗಿಲ್ಲ. ಯಾಕು ಅಂತ ಕೇಳಿದೆ, ಯಾರೂ ಹೆಣ್ಣು ಕೊಡಲ್ರಿ, ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ, ರೈತರ ನಿಮ್ಮ ಮನ್ಯಾಗ ಹೆಣ್ಣುಗಳು ಇಲ್ಲ ಅನ್ನೋದು ಕೇಳಿನಿ ನಾನು. ನಮ್ಮ ಮನ್ಯಾಗ ಅದಾವ. ನೀವು ಯಾರಿಗೆ ಕೊಟ್ಟಿರಿ? ನಾವು ಬೆಂಗಳೂರಿಗೆ ಕೊಟ್ಟಿವ್ರಿ, ಧಾರವಾಡಕ್ಕೆ ಕೊಟ್ಟಿವ್ರಿ. ಮತ್ತು ನೀವಾದ್ರೆ ಬೆಂಗಳೂರು ಧಾರವಾಡ ಕೊಡೋರು, ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ? ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರು? ಇವ್ರಿಗೆ ಯಾರು ಕೊಡೋರು? ನಾ ಕೇಳಿದ ಕೆಲವು ಮಂದಿನ, ಯಾಕೆ ಕೊಡೋದಿಲ್ರಿ ಹುಡುಗರಿಗೆ ಅಂತ. ಅವು ಬಾಯಿ ನೋಡ್ರಿ ಗುಟ್ಕಾ ತಿಂದು ಹೆಂಗೆ ಕೆಂಪಾಗ್ಯಾವ, ಅದಕ್ಕೆ ಹೆಂಗೆ ಹೆಣ್ಣು ಕೊಡೋದು? ದೌಡ ಸಾಯ್ತಾವತ್ತು ನಮ್ಗೆ ಗೊತ್ತಿದ್ದು ಮಕ್ಕಳನ್ನೇನು ವಿಧವೆಯರನ್ನ ಮಾಡೋದು ಏನಂತಂದ್ರೆ ಅವ್ರು. ನಮ್ಮ ಹುಡುಗರನ್ನ ಚಂದ ಕಾಪಾಡ್ಬಾರ್ದು ನಾವು ಮನ್ಯಾಗ. ಏನು ರೀ ಹೊತ್ತು ಮುಣಗಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ. ನಾ ಹುಡುಗರನ್ನ ಕೇಳಿದೆ, ಎಲ್ಲಿ ಕಲ್ತ್ರೋ ದಾರು ಕುಡಿದನ್ನ ಅಂತ. ನಾವು ಸಣ್ಣವ್ರು ಇದ್ದೀವ್ರಿ, ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ, ಪುಕ್ಕಟ ಕೊಡ್ತಿದ್ರು, ಅದ್ರಾಗ ಕಲ್ತೀವ್ರಿ ಅಂಥೇಳಿ. ಅಂದ್ರೆ ಸಮಾಜ ಕೆಡ್ಸಕ್ಕೆ ಯಾರು ಬಂದಿದ್ರಪ್ಪ? ಮಂದಿ ಯಾರು ಹೊರಗಿಂದ ಬಂದಿದ್ರ? ನಾವ ಎಲ್ಲರೂ ಕೂಡಿ ಕೆಡಿಸಿದವರು. ಒಂದು ಲಗ್ನ ಆತಂತಂದ್ರೆ 100 ಹುಡುಗರು ಕೆಡ್ತಾವೆ. ಇದನ್ನೊಂದು ತಲೆಯಾಗ ಇಟ್ಕೋರಿ ನೀವು. ಒಂದು ಲಗ್ನ ಆತು, ಮೆರವಣಿಗೆ ಮಾಡಿದ್ರಿ ಅಂತಂದ್ರೆ 100 ಹುಡುಗರು ಹೊಸ ದಾರು ಕುಡಿಯಕ್ಕೆ 7ನೇತ್ತೆ 8ನೇತ್ತದ ಹುಡುಗರು ದಾರು ಕುಡಿತಾವೆ. ವಿಚಾರ ಮಾಡ್ರಿ ನೀವು. ಎಲ್ಲರೂ ನೋಡ್ತೀರಿ ನೀವು. ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ಬರು ಅನ್ನಂಗಿಲ್ಲ. ಅವ ಲಗ್ನದವಾಗ ಲಗ್ನ ಖರ್ಚು ಎಟ್ಟು ಬರ್ತೈತಲ್ಲ, ಮೆರವಣಿಗೆ ಖರ್ಚುನು ಅಟ್ಟ ಬರ್ತೈತೆ. ಆ ಡಾಲ್ಬಿ ತಂದು ಹಚ್ಬೇಕು, ಜನ್ರೇಟ್ರ್ ಹಚ್ಬೇಕು, ಏನಂತಾರ ಅದಕ್ಕೆ? ದನ್ 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 ಅಂತಿರ್ತೈತೆ ನೋಡಿ, ಗಾಡಿ ಅದರ್ತಿರ್ತಾವಪ್ಪ. ಡಿ ಜಿ ತಂದು ಹಚ್ತಾರೆ. ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವೆ. ಮುಂದೆ ತಾಸು 2 ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟ್ರ್ ಸೌಂಡ್ನಾಗ ಕುಣಿತಿರ್ತಾವೆ. ಯಾಕಂದ್ರೆ ಸುದ್ದಿಯಾಗ ಉಳಿದಿರೋದಲ್ಲ. ಅದು ಯಾವಾಗ ಬಂದಾಗಿರ್ತೈತೆ ಅದು. ಈಗ ಬರೇ ಜನ್ರೇಟ್ರ್ ಒಂದೇ ನಡೆದೈತೆ, ಆದರೂ ಕುಣಿತಿರ್ತಾವೆ. ಯಾರಪ್ಪ ಕಲಿಸಿದವರು? ನಿಮಗೆ ಹಿರಿಯರಿಗೆ ಬುದ್ಧಿ ಇರಲಿಲ್ಲನೋ? ನೀವೇನೆಲ್ಲ ಎಲ್ಲಾರ ಒತ್ತಿಟ್ಟಿರಿ ನಿಮ್ಮ ಬುದ್ಧಿ? ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ, ಮಕ್ಕಳಿಗೆ ತಿದ್ದಕ್ಕೆ ಬರಲಿಲ್ಲ. ನಾವು ತಪ್ಪಾಗಿ ಹತ್ತೀವಿ, ರೈತರು ಒಕ್ಕಲಿಗರು ತಪ್ಪಾಗಿ ಹತ್ತೀವಿ. ಇದನ್ನು ಭಾಳ ಕಾಳಜಿ ವಹಿಸ್ಬೇಕು. ನಂದೊಂದು ಕಳಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರೆ, ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು, ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ, ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ. ಅವ ಮಗ ನಮ್ಮನ್ನು ಕೇಳ. ನಮ್ಮ ಮೊನ್ನೊಂದು ಊರಿಗೆ ಹೋಗಿದ್ದೆ, ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ. ಊರು ಗೌಡ್ರಿ, ಒಂದ ಮಗ. ಅಲ್ಲಿ ಬೆಂಗಳೂರಾಗ ಭೇಟಿ ಆದ ನನಗೆ. ಯಾಕೋ ಇಲ್ಲಾಕತ್ತಂದು ನಾನು, ನೌಕರಿಗೆ ಅದೀನ್ರಿ ಇಲ್ಲೇ ಅಂದ. ಏನು ಮಾಡ್ತಿ ಅಂದೆ? ವಾಚ್ಮನ್ ಅದೀನ್ರಿ ಅಂದ. ಊರು ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ. ಯಾಕಂತ ಕೇಳಿದೆ, ಬೆಂಗಳೂರಾಗ ನೌಕರಿ ಮಾಡ್ತಾರಂದ್ರೆ ಹುಡುಗಿಯರನ್ನ ಕೊಡ್ತಾರ್ರಿ ಅತ್ತಂದ. ಮತ್ತು ನೀ ಏನು ಮಾಡ್ತಿ ಅಂತ ಹೇಳ್ತೀಯನ ಅವ್ರಿಗೆ ಅಂತ. ಅದನ್ನ ಹೇಳಬಾರ್ದ್ರಿ ಅಂದ ನಾವು. ಬೆಂಗಳೂರಾಗ ಅದಾರ ತಟ್ಟ ಹೇಳೋದು. ಹುಡುಗನ ಲಗ್ನ ಆತು, ಆಗಿ ಮುಂದೆ 6 ತಿಂಗಳು ಹೋತು. ಅವೇನು ಹೆಣ್ತಿನ ಕರ್ಕೊಂಡು ಹೋಗಲಿಲ್ಲ, ಬರೋದು ಹೋಗೋದು ನಡೆದಿತ್ತು ಅವಂದ. 6 ತಿಂಗಳಾಗಣ ಎಲ್ಲ ಬ್ಯಾಗ್ ತೊಗೊಂಡು ಊರಿಗೆ ಬಂದ. ಹೇಳ್ತನ್ಲಿ ಏನಾತ್ರಿ ಅಂತ. ಕಾರ್ಖಾನೆ ಬಂದಾತದು, ನಾ ಫ್ಯಾಕ್ಟ್ರಿಯಾಗ ಇದ್ನಲ್ಲ, ಆ ಕಂಪ್ನಿನ ಬಂದಾತು ಅಂತಂದ. ಮತ್ತ್ಯಾಕೆ ಹೋಗ್ಕಿರ್ ಬಿಡ್ರಿ, ಇಲ್ಲೇ ಇದ್ದು ಬಿಡ್ರಿ, ನಮ್ಮ ಹೊಲ್ದಾಗ ದಿನ 20 ಆಳನ್ನ ಕಸ ತೆಗ್ಯಾಕೆ ಬರ್ತಾವು, ನಾವ್ಯಾಕೆ ಮಂದಿ ಕಡೆ. ಆ ಹುಡುಗಿ ಅಟೋತಿಗೆ ಸೆಟ್ ಆಗಿತ್ತದು ಇದಕ್ಕೆ, ವಾತಾವರಣಕ್ಕೆ. ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಅವ್ನು ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ಒಂದು ವೇಳೆ ಖರೆ ಒಕ್ಕಲಿಗರಾಗಿದ್ರಿ ಅಂದ್ರೆ, ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರೆ
ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು. ಬಿರುಸು ಅನಿಸ್ತೈತನ್? ಇಲ್ಲಲ್ಲ, ಬಿರುಸು ಅನಿಸಿದ್ರು ನಾ ಏನು ಹಿಂದೆ ಸರಿ ಮಗ ಅಲ್ಲ. ಒತ್ತ ವದ್ಯನ ಮಕ್ಕಳೇ ಅನ್ನವನ. ನಾನು ಒಕ್ಕಲಿಗರ ಮಗನ ಅದೀನಿ. ಯಾಕಂದ್ರೆ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನು ನೋಡೋದು ಭಾಳ ಕಷ್ಟ ಆಗೈತಿ. ಮೊನ್ನೆ ಒಬ್ಬರ ಮನೆಗೆ ಹೋದೆ, ಅವ್ರವ್ವ ಹುಡುಗದ ಒಂದೇ ಸವನ ಪೀಡಿಸ್ತಿದ್ಲು. ಲಗ್ನನ ಆಗೋಲ್ ನಿನಗೆ, ಅವ್ರಿಗೆ ಮೊಮ್ಮಕ್ಕಳು ಬಂದಾವ್, ಇವ್ರಿಗೆ ಮೊಮ್ಮಕ್ಕಳು ಬಂದಾವ್, ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವ್ರವ್ವ ಒಂದೇ ಸವನ ಅಂತಿದ್ಲು. ಒಂದು ದಿವಸ ಹುಡುಗ ಒಬ್ಬ ಹೆಣ್ಮಗಳು ತನ್ನ ವಯಸ್ಸಿನಕ್ಕಿನ 3 ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ. ಅವ್ರವ್ ಕೇಳಿದ್ಲು, ಯಾರು ಇವ್ರಂತ. ನೀನ ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ, ಹೆಣ್ತಿಲ್ಲ, ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದೀನಿ ಅಂತ. ಈಕಿನ ಗಂಡ ಸತ್ತಾನ, 10 ವರ್ಷ ಆಗೈತಿ. ಇವು 3 ಹುಡುಗರು, ಈಕಿನ ನಿನ್ನ ಸೊಸಿ, ಇವ ನಿನ್ನ ಮೊಮ್ಮಕ್ಕಳು ತಗೋ ಅಂತ. ಮುಂದೆ ಇದೇ ಸ್ಥಿತಿ ಬರೋದೈತಿ. ನೀವು ಒಂದು ವೇಳೆ ಹುಡುಗರಿಗೆ ಹುಡುಗಿಯರನ್ನ ಕೊಡಲಿಲ್ಲ ಅಂದ್ರೆ ಇದಾಗೋದು. ಇರಲಿಲ್ಲ ಅಂದ್ರೆ ಜೋಗಪ್ಪಗಳಾಕ್ಕವೆಲ್ಲ. ಎಲ್ಲಮ್ಮಗೆ ಎಲ್ಲಮ್ಮ ನಿನ್ನ ಅಲ್ಲಿ ಕೂದೋ ಉದೋ ಉದೋ ಉದೋ, ಒಳಗೆ ಗಂಡಸರು ಹೊರಗೆ ಶೀರಿ. ಇಚ್ಛಾಯಿತು ನಿಮ್ಗೆ ಇದನ್ನು ಮಾಡ್ಬೇಕಂತ, ಮಾಡಬಾರ್ದು ಇಚ್ಛಾ ಇತ್ತು. ನಮ್ಮ ರೈತರ ಮಕ್ಕಳು ಹಿಂಗಾಗಬಾರ್ದು ಅಂತ ಅನ್ನಿಸ್ತಿತ್ತಂದ್ರೆ ಎಲ್ಲರೂ ನೀವು ರೈತರಿಗೆ, ನಂದು ಭಿನ್ನನೂ ಐತಿ, ನಂದೊಂದು ಸಲಹೆನೂ ಐತಿ ನಿಮಗೆ. ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ. ಗಟ್ಟಿದ್ರೆ ಅಂದ್ರೆ ಮಕ್ಕಳು ಕುಂಡಿ ಮ್ಯಾಗ ಒದ್ದೆನಂತೇನೆ. ನಿಮ್ಮ ಮನೆಗೆ ಯಾರು ಹುಡುಗಿಯರನ್ನ ಕೊಡಬೇಕು, ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ. ಇದು ಯಾವ ನ್ಯಾಯಪ್ಪ? ಯಾವ ನ್ಯಾಯ ಇದು? ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್? ರೈತರು ಉಳಿತಾರನ್? ಎಲ್ಲ ರೈತರು ಹೋದ್ರಪ್ಪ ಬೆಂಗಳೂರಿಗೆ, ಏನು ಮಾಡೋರು ಊರಾಗ ಕೂತ್ಕೊಂಡು ಮುಂದೆ? ಏನು ಮಣ್ಣು ತಿನ್ನೋರು ಅದೀರಿ? ಏನು ಮಣ್ಣು ತಿನ್ನೋರು ಅದೀವೇನು ನಾವು? ಇಲ್ಲಲ್ಲ. ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ, ರೈತರ ಮನೆಯಿಂದನ ತರ್ತೀವಿ. ನಾವು ಉಳ್ದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು. ನಿಮಗೆ ಆಕೈತನ ಕಷ್ಟ? ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವ್ರು ಹೆಣ್ಮಕ್ಳು. ಅವು ಹುಡುಗಿಯರ ಮನ್ಯಾಗ ಏನಾರು ಬಂದು ಕೆಲಸ ಏನಕ್ಕೂ ಕೈ ಹಚ್ಚಬೇಡ, ಇದಕ್ಕೆ ಕೈ ಹಚ್ಚಬೇಡ, ನಿಮ್ಮ ಬರೇ ಸಾಲಿ ಕಲಿ, ನೀನು ದೊಡ್ಡ ಸಾಯ್ಬಕ್ಕೆ ಕೊಡ್ತೀವಿ. ಏನು ದೊಡ್ಡ ಸಾಯ್ಬಕ್ಕೆ ಕೊಡ್ತೀರವ? ತುಡುಗರಿಗೆ. ತುಡುಗರಂದ್ರೆ ಏನಪ್ಪ? ಕೆಲಸ ಮಾಡ್ಲಾರ್ದ ಹೆಚ್ಚು ಪಡಿಬೇಕನ್ನೋರು. ಪರಿಶ್ರಮ ಪಡೋರಿಗೆ ಕೊಡ್ರಿ, ಒಕ್ಕಲ್ತನ ಮಾಡೋರಿಗೆ ಕೊಡ್ರಿ, ಎಲ್ಲರಿಗೆ ಅನ್ನ ನೀಡ. ಎಲ್ಲಿ ತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗೋದಿಲ್ಲಲ್ಲ ಅಲ್ಲಿ ತನ ಹಿಂಗೆ. ನೀವು ರೈತರು ಎಲ್ಲಿ ತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿ ತನ ನಿಮ್ಮ ಉದ್ಧಾರ ಯಾರೂ ಮಾಡೋದಿಲ್ಲ. ಆತ್ಮೈವ ಹ್ಯಾತ್ಮನೋ ಬಂಧು ಉದ್ಧರೇದ ಆತ್ಮಾನಮಾತ್ಮಾನಂ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ಯಾನ ಭಗವದ್ಗೀತೆಯೊಳಗೆ, ಏನಂತ? ನಮ್ಮ ಉದ್ಧಾರ ಹೊರಗಿನವ್ರು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುಹು ಆತ್ಮನಃ. ಆತ್ಮರೇ ನಮ್ಮ ಆತ್ಮನೇ ನಮ್ಮ ಬಂಧು, ನಮ್ಮ ಆತ್ಮನೇ ನಮ್ಮ ಶತ್ರು. ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕ್ಕೈತಿ, ಅವನೇ ನಮ್ಮ ಬಂಧು. ನಮ್ಮ ಆತ್ಮ, ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು, ಅದೇ ನನ್ನ ಹಾಳು ಮಾಡೋದು, ಅದೇ ನನ್ನ ಶತ್ರು. ಆದ್ದರಿಂದ ನಾವೇ ನಮ್ಮ ಶತ್ರುಗಳು, ನಾವೇ ನಮ್ಮ ಮಿತ್ರರು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ, ಮಂದಿಗೆ ದೋಷ ಕೊಡ್ತೀವಿ, ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ. ಹಂಗೇನಿಲ್ಲ, ಎಲ್ಲದರ ಬೀಜ ನಾವೂ ಅದೀವಿ. ಅದಕ್ಕೆ ದಯವಿಟ್ಟು ಕೃಷಿಕರು, ನಾವು ಉಳಿದದ್ದನ್ನು ಹಿಂದಗಡೆ ಹೇಳ್ತೀನಿ, ಇದನ್ನು ಮೊದಲು ಹೇಳ್ತೀನಿ. ಯಾಕಂತಂದ್ರೆ ಇದು ಪಕ್ಕ ತಲೆಯಾಗಿ ಇರಲಿ ತಮಗೆ. ಮತ್ತು ನೀವು ಕೇಳ್ತೀರ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ, ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು. ಎಲ್ಲಾರ ಒಂದೊಂದು ಕಾಳ ನಾಟ್ತಾವ, ಉಳಿದು ಎಲ್ಲ ಹಂಗೆ ಹೊಕ್ಕವ, ನನಗೆ ಗೊತ್ತೈತಿ. ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ. ಯಾರೂ ಹೇಳಿಲ್ರಿ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ. ನೋಡ್ರಿ, ಭಾಳ ದೊಡ್ಡ ಹಾನಿ ಆಕ್ಕೈತಿ ಇದರಿಂದ ಸಮಾಜದ್ದು. ಆ ಹುಡುಗರು ಏನು ಪಾಪ ಮಾಡ್ಯಾವ ನಿಮ್ಮ ಮನ್ಯಾಗ ಹುಟ್ಟಿ? ನಿಮ್ಮೂ ಹೌದಿಲ್ಲ ಹುಡುಗರು. 40 ವರ್ಷ ಆದರೂ ಮದುವೆ ಆಗಲ್ದ ಆ ಹುಡುಗರು ಮಾಡಿದ ಪಾಪ ಏನು? ಕೃಷಿ ಮಾಡೋದು ಪಾಪ ಏನು? ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ್ದ ಬೆಳೆ ಬೆಳೆಸೋದೇನು ಪಾಪದ ಕೆಲಸ? ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ?
ಎಲ್ಲರಿಗೆ ತಿನ್ನಾಕ ಹಾಕವ್ರು ಇವರ, ಸೀಮೆ ಮ್ಯಾಗ ನಿಂತಂತ ಸೈನಿಕನಿಗೆ ಹಾಕವ್ರು ಇವರ, ಬಜಾರ್ದಾಗ ಕುಂತಂತ ವ್ಯಾಪಾರಿಗೆ ತಿನ್ನಿಸೋರು ಇವರ, ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕವ್ರು ಇವರ, ನಮ್ಮಂಥ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವರ, ಎಲ್ಲರಿಗೂ ಉಣಿಸ. ಅವ್ರೇನು ಪಾಪ ಮಾಡ್ಯಾರ? ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಂತಂದ್ರೆ ಏನಾರ ಮಾಡ್ಬೇಕು, ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ. ಮಕ್ಕಳು ನಿಮ್ಮೂ ಅದಾವು, ಮೂರ್ಖತನೂ ನಿಮ್ಮದ ಐತಿ, ನಮ್ದು ಹೌದಿಲ್ಲ ಮೂರ್ಖತನ? ನಾವು ಮಾಡಕತ್ತೀವಿಲ್ಲ ಹಿಂಗೆ. ನಮ್ಮ ಹುಡುಗಿನ ಕೊಡೋದಾತಂದ್ರೆ ನೌಕರದಾರನ ಹುಡುಕಾಡೋದು, ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡುವಂತ ಕೇಳೋದು, ಇದ್ಯಾವ ನ್ಯಾಯಪ್ಪ? ಇದಕ್ಕೆ ನ್ಯಾಯ ಅನ್ನಕ್ಕೆ ಬರೋದಿಲ್ಲ. ದಯವಿಟ್ಟು ತಾವಿದನ್ನು ಮನಸ್ಸಿನಾಗ ಇಟ್ಕೊರಿ.